ಈ ವಿಡಿಯೋದಲ್ಲಿ ನಾವು ಶ್ರೀ ಗುರು ರಾಘವೇಂದ್ರರ ಮಂತ್ರ ಚಿಂತನೆ ಮಾಡೋಣ. ಶ್ರೀ ಗುರು ರಾಘವೇಂದ್ರರ ಅನೇಕ ಮಂತ್ರಗಳು, ಶ್ಲೋಕಗಳು ಇವೆ. ಆದರೆ ಹೆಚ್ಚು ಪಠಿಸುವ ಮಂತ್ರವೆಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಶ್ಲೋಕ. ಈ ವಿಡಿಯೋದಲ್ಲಿ ನಾವು ಈ ಶ್ಲೋಕದ ಅರ್ಥ ಚಿಂತನೆಯನ್ನು ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ಶ್ರೀ ಗುರು ರಾಘವೇಂದ್ರರ ಪ್ರಸಿದ್ಧ ಶ್ಲೋಕ. ಈ ಶ್ಲೋಕದ ಮುಖ್ಯ ಅರ್ಥವು ಹೀಗಿದೆ: ಪೂಜ್ಯರಾಗಿರೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಯಾರು ಯಾವಾಗಲೂ ಸತ್ಯ ಧರ್ಮದ ಮೇಲೆ ಆಸಕ್ತಿ ಉಳ್ಳವರು, ಯಾರು ಅವರನ್ನ ಭಜಿಸುವರೋ ಅವರಿಗೆ ಅವರು ಕಲ್ಪವೃಕ್ಷದಂತೆ ಇರುವವರು, ಯಾರು ಅವರನ್ನ ನಮಿಸುವರೋ ಅವರಿಗೆ ಅವರು ಕಾಮಧೇನು ಇದ್ದಂತೆ ಎಂದು ಈ ಶ್ಲೋಕ ಹೇಳುತ್ತದೆ. ಈ ಶ್ಲೋಕ ರಾಘವೇಂದ್ರ ಸ್ವಾಮಿಗಳಿಗೆ ತಲೆಬಾಗುವಂತೆ, ನಮಸ್ಕಾರ ಮಾಡುವಂತೆ, ವಂದಿಸುವಂತದ ಶ್ಲೋಕ ಇದು. ಇಂದಿನ ಈ ವಿಡಿಯೋದಲ್ಲಿ ಈ ಶ್ಲೋಕದ ಪ್ರತಿಯೊಂದು ಪದದ ಆಳವಾದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಈ ಶ್ಲೋಕದಲ್ಲಿ ಮೊದಲ ಶಬ್ದವೆಂದರೆ ಪೂಜ್ಯಾಯ. ಇದು ಶ್ರೀ ಗುರು ರಾಘವೇಂದ್ರರು ಪೂಜಿಸಲಿಕ್ಕೆ ಯೋಗ್ಯರಾಗಿರುವವರು ಎಂದರ್ಥ. ಈ ಪದವು ರಾಘವೇಂದ್ರ ಸ್ವಾಮಿಗಳನ್ನು ನಾವು ಕಾಯ, ವಾಚ, ಮನಸ್ಸಿನಿಂದ ಪೂಜಿಸಬೇಕು ಎಂದು ಹೇಳುತ್ತದೆ. ಪುರಾಣಗಳ ಪ್ರಕಾರ ಈ ಜಗತ್ತಿನಲ್ಲಿ ಯಾರನ್ನು ನಾವು ಗೌರವಿಸುತ್ತೇವೆ ಮತ್ತು ಪೂಜಿಸುತ್ತೇವೆ, ಅದಕ್ಕಾಗಿ ನಮಗೆ 5 ಮಾನದಂಡಗಳು ಇವೆ. ಪುರಾಣಗಳ ಪ್ರಕಾರ ಮೊದಲನೆಯದಾಗಿ ಈ ಜಗತ್ತಿನಲ್ಲಿ ಹಣವಿರುವವರನ್ನು, ಶ್ರೀಮಂತನಾದವನು ಈ ಸಮಾಜದಲ್ಲಿ ಗೌರವಾನ್ವಿತ ಎನ್ನುತ್ತದೆ. ಈ ದೃಷ್ಟಿಯಿಂದ ಶ್ರೀ ಗುರು ರಾಘವೇಂದ್ರರನ್ನು ನೋಡಿದಾಗ ಗುರು ರಾಘವೇಂದ್ರರು ಎಷ್ಟು ಶ್ರೀಮಂತರು ಎಂದರೆ, ಇಂದಿಗೂ ಬೃಂದಾವನದಲ್ಲಿ ನೆಲೆಸಿರುವ ಅವರು ತಮ್ಮ ಭಕ್ತರನ್ನು ಏನು ಕೇಳುತ್ತಾರೋ ಅದನ್ನೆಲ್ಲ ಕೊಡುತ್ತಾರೆ ಎಂದು ಹೇಳಬಹುದು. 100 ವರ್ಷಗಳ ಕಾಲ ಬೃಂದಾವನದಲ್ಲಿ ವಾಸಿಸುವ ಗುರು ರಾಘವೇಂದ್ರರು ಕೇಳಿದ ಸಂಪತ್ತು ತನ್ನ ಭಕ್ತರಿಗೆ ಕೊಡುತ್ತಾ ಇದ್ದಾರೆ. ಅವರು ಸನ್ಯಾಸಿಯಾಗಿದ್ದರು, ಭಗವಾನ್ ಹರಿಯಿಂದ ಆಶೀರ್ವಾದಿಸಲ್ಪಟ್ಟಿದ್ದರು ಮತ್ತು ಲಕ್ಷ್ಮೀಪತಿಯ ಅನುಗ್ರಹದಿಂದ ಸಮಸ್ತ ಸಂಪತ್ತನ್ನು ಗಳಿಸಿದವರು ಮತ್ತು ತನ್ನ ನಂಬಿ ಬಂದ ಭಕ್ತರಿಗೆ ಕೇಳಿದ್ದನ್ನು ಕೊಡುವವರು ಗುರು ರಾಘವೇಂದ್ರರು. ಅದರಿಂದ ಶ್ರೀ ಗುರು ರಾಘವೇಂದ್ರ ತೀರ್ಥರು ಮುಖ್ಯ ಶ್ರೀಮಂತರು, ಯಾರು ಲಕ್ಷ್ಮೀಪತಿಯನ್ನು ಒಲಿಸಿಕೊಂಡವರು. ಅದರಿಂದ ಈ ಜಗತ್ತಿನಲ್ಲಿ ಅವರು ಪೂಜೆಗೆ ಯೋಗ್ಯರಾದವರು. ಎರಡನೆಯ ಕಾರಣ, ಈ ಜಗತ್ತಿನಲ್ಲಿ ನಾವು ನಮ್ಮ ಬಂಧುಗಳನ್ನು ಗೌರವಿಸುತ್ತೇವೆ. ಈ ದೃಷ್ಟಿಯಿಂದ ನೋಡಿದರೆ ಗುರು ರಾಘವೇಂದ್ರರು ನಮ್ಮ ನಿಜವಾದ ಬಂಧುಗಳು. ಬಂಧುಗಳೆಂದರೆ ಕಷ್ಟ ಕಾಲದಲ್ಲಿ ನಮ್ಮ ಸಹಾಯಕ್ಕೆ ಬರುವವರು, ನಮ್ಮ ನಿಜವಾದ ಬಂಧುಗಳು. ಹಾಗೆ ನೋಡಿದರೆ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿಯೋ ಏಕೈಕ ವ್ಯಕ್ತಿ ನಮ್ಮ ಗುರುರಾಯರು. ಅದಕ್ಕೆ ಅವರೇ ನಮ್ಮ ಪ್ರಥಮ ಬಂಧು. ನಮ್ಮ ಕಷ್ಟ ಕಾಲದಲ್ಲಿ ಗುರುರಾಯರ ನೆನಪಿಸಿಕೊಂಡರೆ ಸಾಕು, ನಮಗೆ ಅನುಗ್ರಹ ಮಾಡುವವರು ಗುರುರಾಯರು. ಅದಕ್ಕೆ ಅವರು ಪೂಜ್ಯಕ್ಕೆ ಯೋಗ್ಯರು. ಮೂರನೆಯ ಕಾರಣ ವಯಸ್ಸು. ಈ ಜಗತ್ತಿನಲ್ಲಿ ನಮಗಿಂತ ಹಿರಿಯರಾದವರು ಗೌರವಾನ್ವಿತರು. ಈ ದೃಷ್ಟಿಕೋನದಲ್ಲಿ ಗುರು ರಾಘವೇಂದ್ರರು ನಮಗಿಂತ 100 ವರ್ಷಗಳಿಗಿಂತ ಹೆಚ್ಚು ಹಿರಿಯರು ಎಂದು ನಾವು ನೋಡುತ್ತೇವೆ. ಅದರಿಂದ ಹಿರಿಯತನದಿಂದಾಗಿ ನಾವು ಅವರನ್ನು ಗೌರವಿಸುತ್ತೇವೆ ಮತ್ತು ಪೂಜಿಸುತ್ತೇವೆ. ಗುರು ರಾಘವೇಂದ್ರರ ಚರಿತ್ರೆಯನ್ನು ನೋಡಿದಾಗ ಅವರು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಪವಾಡಗಳನ್ನು ಮಾಡಿದ್ದಾರೆ ಮತ್ತು ಇಲ್ಲಿಯವರೆಗೆ ನಾವು ಅವರ ಪವಾಡಗಳನ್ನು ನೋಡಬಹುದು. ಪವಾಡ ಪುರುಷನಾದ ಶ್ರೀ ಗುರು ರಾಘವೇಂದ್ರರು ಪೂಜ್ಯಕ್ಕೆ ಯೋಗ್ಯರು. ನಾಲ್ಕನೆಯ ಕಾರಣ, ಈ ಜಗತ್ತಿನಲ್ಲಿ ವಿದ್ಯಾವಂತರು, ಜ್ಞಾನಿಗಳು, ವಿದ್ವಾಂಸರು ಗೌರವಾನ್ವಿತರು. ಈ ದೃಷ್ಟಿಯಿಂದ ನೋಡಿದರೆ ಗುರು ರಾಘವೇಂದ್ರರು ಮಹಾಜ್ಞಾನಿ. ಗುರು ರಾಘವೇಂದ್ರರು ಪರವಿದ್ಯೆ ಮತ್ತು ಅಪಾರ ವಿದ್ಯೆಗಳಲ್ಲಿ ಪರಿಣಿತರು ಮತ್ತು ಭಗವಂತನ ವಿದ್ಯೆಯಲ್ಲಿ ಗುರುರಾಯರು ಪಾರಂಗಿತರು. ಗುರುರಾಯರ ಜೀವನ ಚರಿತ್ರೆಯನ್ನು ನೋಡಿದಾಗ ಗುರುರಾಯರು ಭಗವಂತನ ಕುರಿತು ಶಾಸ್ತ್ರಗಳನ್ನು ಕುರಿತು, ವ್ಯಾಕರಣ, ಮೀಮಾಂಸಾ, ಸಂಗೀತ ಮುಂತಾದ ಅನೇಕ ಶಾಸ್ತ್ರಗಳ ಕುರಿತು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಗುರುರಾಯರು ತಮ್ಮ ಪುಸ್ತಕಗಳನ್ನು ಸಾಮಾನ್ಯ ಮನುಷ್ಯನು ಓದಲು ಸಾಧ್ಯವಾಗುವಂತೆ ಬರೆದಿದ್ದಾರೆ.
ಶಾಸ್ತ್ರಗಳ ಬಗ್ಗೆ ಯಾವುದೇ ಚರ್ಚೆ ನಡೆದಾಗಲೆಲ್ಲ ಗುರುರಾಯರ ಜ್ಞಾನದಿಂದ ಯಾರು ಗೆಲ್ಲಲಿಲ್ಲ. ಗುರುರಾಯರು ಯಾವಾಗಲೂ ತಮ್ಮ ಗುರು ಮಧ್ವಾಚಾರ್ಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿದ್ದಾರೆ. ವಿದ್ಯೆಯಲ್ಲಿ ಗುರು ರಾಘವೇಂದ್ರರಿಗೆ ಸರಿಸಾಟಿ ಯಾರೂ ಇಲ್ಲ. ಈ ರೀತಿ ಈ ಲೋಕದಲ್ಲಿ ಗುರು ರಾಘವೇಂದ್ರರು ತಮ್ಮ ಸಂಪತ್ತಿನಿಂದ, ತಮ್ಮ ಸಂಬಂಧದಿಂದ, ತಮ್ಮ ವಯಸ್ಸಿನಿಂದ ಮತ್ತು ತಮ್ಮ ವಿದ್ಯೆಯಿಂದ ಗೌರವಾನ್ವಿತರು ಮತ್ತು ಪೂಜನೀಯರು. ಗುರು ರಾಘವೇಂದ್ರರನ್ನು ಅವರ ಸದ್ಗುಣಗಳಿಂದಾಗಿ ದೇವ ಸ್ವಭಾವ ಮತ್ತು ಭವ್ಯ ಸ್ವಭಾವದಿಂದ ದೇವಾನುದೇವತೆಗಳು ಅವರನ್ನು ಗೌರವಿಸುತ್ತಾರೆ. ಗುರುರಾಯರು ನಮ್ಮಂತೆ ಸಾಮಾನ್ಯ ಸ್ವಭಾವವನ್ನು ಹೊಂದಿಲ್ಲ. ಅವರ ಸ್ವಭಾವವು ದೇವತೆಗಳಂತೆ. ದೇವತೆಗಳ ಗುಣಗಳು ಭಗವಂತನಲ್ಲಿ ಭಕ್ತಿ, ವಿಶೇಷವಾಗಿ ವಿಷ್ಣುವಲ್ಲಿ ಅಚಲವಾದ ಭಕ್ತಿ. ಅದರಿಂದ ಅವರನ್ನು ದೈವಿ ಸ್ವಭಾವದವರು ಎಂದು ಕರೆಯಲಾಗುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ದೈವ ಸಂಪತ್ತು ಬಗ್ಗೆ ಹೇಳುತ್ತಾನೆ. ಅಂದರೆ ಎಲ್ಲ ದೇವತೆಗಳಲ್ಲಿ ಇರುವ ಗುಣಗಳು, ದೇವತೆಗಳ ಎಲ್ಲ ಸದ್ಗುಣಗಳನ್ನು ದೈವಿ ಸಂಪತ್ತು ಎಂದು ಕರೆಯಲಾಗುತ್ತದೆ ಮತ್ತು ಶ್ರೀ ಗುರು ರಾಘವೇಂದ್ರರು ಈ ದೈವ ಸಂಪತ್ತನ್ನು ಹೊಂದಿದ್ದಾರೆ. ಎಲ್ಲ ದೈವಿ ಸಂಪತ್ತನ್ನು ಹೊಂದಿರೋ ಕಾರಣದಿಂದ ಗುರು ರಾಘವೇಂದ್ರರು ಎಲ್ಲ ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಾರೆ. ಎಲ್ಲ ದೇವತೆಗಳಲ್ಲಿ ಕರುಣೆಯೇ ದೊಡ್ಡ ಗುಣ. ಅದರಿಂದ ನಮ್ಮ ಅಲ್ಪ ಪೂಜೆಗೂ ಕರುಣಿಸೋ ಏಕೈಕ ದೇವರೆಂದರೆ ಶ್ರೀ ಗುರು ರಾಘವೇಂದ್ರರು. ಗುರು ರಾಘವೇಂದ್ರ ಸ್ವಾಮಿಗಳೇ ಕರುಣಾಮಯಿ. ಗುರು ರಾಘವೇಂದ್ರರನ್ನು ಮನುಷ್ಯರು, ದೇವತೆಗಳು ಮತ್ತು ಈ ಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಕಡೆಯಿಂದ, ಎರಡೂ ಲೋಕಗಳಿಂದ ಪೂಜೆಗೆ ಅರ್ಹರಾಗಿರುವವರು, ಯೋಗ್ಯರಾಗಿರುವವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಾತ್ರ. ಆ ಕಾರಣಕ್ಕಾಗಿ ಅವರು ಯಾವಾಗಲೂ ಪೂಜೆಗೆ ಯೋಗ್ಯರಾಗವರು. ಇನ್ನು ಈ ಶ್ಲೋಕದ 2ನೇ ಶಬ್ದ ರಾಘವೇಂದ್ರಾಯ. ಈ ಪದಕ್ಕೆ 2 ಅರ್ಥಗಳಿವೆ. ಮೊದಲು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುವುದು ಅಥವಾ ಸಂಬೋಧಿಸುವುದು ಮತ್ತು 2ನೇದು ಶ್ರೀ ಗುರು ರಾಘವೇಂದ್ರರು ಇಲ್ಲಿಯವರೆಗೆ ಬೃಂದಾವನದಲ್ಲಿ 2 ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರು ಇಲ್ಲಿಯವರೆಗೆ ಬೃಂದಾವನದಲ್ಲಿ ನೆಲೆಸಿ ಭಗವಂತ ಶ್ರೀರಾಮಚಂದ್ರನನ್ನು ನಿರಂತರ ಆರಾಧನೆ ಮಾಡುತ್ತಿದ್ದಾರೆ ಮತ್ತು ತನ್ನ ನಂಬಿ ಬಂದ ಭಕ್ತರ ಉದ್ಧಾರವನ್ನು ಮಾಡುತ್ತಿದ್ದಾರೆ. 2ನೇಯದು ಶ್ರೀ ಗುರು ರಾಘವೇಂದ್ರರ ಹೆಸರಲ್ಲಿ ರಾಘವ ಎಂದರೆ ಶ್ರೀರಾಮಚಂದ್ರ. ಗುರು ರಾಘವೇಂದ್ರನಿಗೆ ಇಂದ್ರನಾದ ಶ್ರೀರಾಮಚಂದ್ರನನ್ನು ಗುರು ರಾಘವೇಂದ್ರ ಎಂದು ಕರೆಯಲಾಗುತ್ತದೆ. ಗುರು ರಾಘವೇಂದ್ರರು ಶ್ರೀರಾಮಚಂದ್ರನನ್ನು ತಮ್ಮ ಒಡೆಯನಾಗಿ ಸ್ವೀಕರಿಸಿದ್ದಾರೆ. ವಿಷ್ಣು, ನಾರಾಯಣ, ಶ್ರೀರಾಮಚಂದ್ರ ಬಿಟ್ಟರೆ ಗುರುರಾಯರು ಸರ್ವೋತ್ತಮ ಎಂದು ಯಾರನ್ನು ಪೂಜಿಸಲಿಲ್ಲ. ಹೀಗೆ ಇಲ್ಲಿಯವರೆಗೆ ನಿರಂತರ ಗುರುರಾಯರು ಬೃಂದಾವನದಲ್ಲಿ ಶ್ರೀರಾಮನ ಸೇವೆ ಮಾಡುತ್ತಿದ್ದಾರೆ. ಗುರು ರಾಘವೇಂದ್ರ ಎಂಬ ಹೆಸರಿಗೆ ಹಲವು ಅರ್ಥಗಳಿವೆ. ಶ್ರೀ ಗುರು ರಾಘವೇಂದ್ರ ಹೆಸರಿನ ಒಂದು ಅರ್ಥ ದರಿದ್ರ ಜನರನ್ನು, ದೀನ ಜನರನ್ನು ಉದ್ಧಾರ ಮಾಡುವವನು. ಗುರುರಾಯರಿಗೆ ಶರಣಾಗುವವನು, ಗುರುರಾಯರ ಆಶ್ರಯ ಪಡೆಯುವವನು. ಅವರಿಗೆ ಗುರುರಾಯರು ಉದ್ಧಾರ ಮಾಡುತ್ತಾರೆ. ಪ್ರತಿ ಕ್ಷಣ ಅವರ ಮೇಲೆ ಅನುಗ್ರಹ ತೋರುತ್ತಾರೆ ಎಂದು ಹೇಳಲಾಗುತ್ತದೆ. ಗುರು ರಾಘವೇಂದ್ರ ಹೆಸರಿನಲ್ಲಿರುವ ರಾಗ ಮತ್ತು ವೇಂದ್ರ ಎಂಬ ಪದಗಳು ವಿಭಿನ್ನ ಅರ್ಥಗಳನ್ನು ಹೊಂದಿವೆ. ರಾಗ ಎಂಬ ಹೆಸರಿನಲ್ಲಿ ಆಗ ಎಂದರೆ ನಮ್ಮ ಎಲ್ಲ ಪಾಪಗಳು ಮತ್ತು ಆ ಪದದಲ್ಲಿನ ರಾ ಎಂಬ ಪದವು ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವುದು ಎಂದರ್ಥ. ಗುರು ರಾಘವೇಂದ್ರ ಎಂದರೆ ನಮ್ಮ ಎಲ್ಲ ಪಾಪಗಳನ್ನು ಭಸ್ಮ ಮಾಡುವವರು. ರಾಯರ ಭಕ್ತರು ತಮ್ಮ ರಕ್ಷಣೆಗಾಗಿ ಅವರ ಅಡಿಯಲ್ಲಿ ಆಶ್ರಯ ಪಡೆಯುತ್ತಾರೆ. ಯಾರು ತಮ್ಮ ಸಮಸ್ಯೆಗಳಿಗೆ ಗುರುರಾಯರಿಂದ ಸಹಾಯವನ್ನು ಕೋರುತ್ತಾರೆ, ಆಗ ಗುರುರಾಯರು ಅವರಿಗೆ ಸಮಸ್ಯೆಗಳನ್ನು ಉಂಟು ಮಾಡುವ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತಾರೆ. ಗುರುರಾಯರ ಆರಾಧ್ಯ ಶ್ರೀರಾಮಚಂದ್ರನ ಅನುಗ್ರಹದಿಂದ ಗುರು ರಾಘವೇಂದ್ರರು ತನ್ನ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾರೆ. ಗುರುರಾಯರ ಅನುಗ್ರಹದಿಂದ ನಾನಾ ವಿಧ ರೋಗಗಳು ದೂರವಾಗುತ್ತವೆ. ಅಜ್ಞಾನ, ದಡ್ಡತನ, ಮರುವು, ತಪ್ಪು ಭ್ರಮೆ, ನಮ್ಮ ಎಲ್ಲ ಪ್ರಶ್ನೆಗಳು, ಈ ರೀತಿಯ ಮಾನಸಿಕ, ದೈಹಿಕ ಭಯಗಳು ದೂರವಾಗುತ್ತವೆ. ಇನ್ನು ಗುರು ರಾಘವೇಂದ್ರ ಹೆಸರಿನಲ್ಲಿ ಇರೋ ವೇಂದ್ರ ಶಬ್ದದ ಅರ್ಥ ಯಾರು ನಮ್ಮ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುವವರು. ತನ್ನ ಭಕ್ತರು ಕೇಳಿದ್ದನ್ನು ಕೊಡೋ ಏಕೈಕ ವ್ಯಕ್ತಿ ನಮ್ಮ ಗುರುರಾಯರು. ಅದರಿಂದಲೇ ಅವರನ್ನು ಅತ್ಯಂತ ದಯಾಳು ಎಂದು ಕರೆಯುತ್ತಾರೆ.
ಹೀಗೆ ಶ್ರೀ ಗುರು ರಾಘವೇಂದ್ರರು ಭಕ್ತರ ಬೇಡಿದ್ದನ್ನು ಕೊಡುವವರು ಮತ್ತು ಅವರ ಪಾಪವನ್ನು ದೂರ ಮಾಡುವವರು. ಅವರ ಕರುಣೆ, ಅವರ ಅನುಗ್ರಹದಿಂದ ಭಕ್ತರು ಕೇಳಿದ್ದನ್ನು ಕೊಡುತ್ತಾರೆ ಮತ್ತು ನಮ್ಮ ಜೀವನಕ್ಕೆ ಬೇಡಿದ್ದನ್ನು ನಾಶ ಮಾಡುತ್ತಾರೆ. ಅವರು ಜನಾರ್ದನ ಸೇವೆ ಮಾಡುತ್ತಾ ಜನರನ್ನು ಉದ್ಧಾರ ಮಾಡುತ್ತಾ ಇದ್ದಾರೆ. ಈ ಶ್ಲೋಕದ 3ನೇ ಪದ ಸತ್ಯಧರ್ಮ ರಥಾಯ ಚ. ಈ ಪದದ ಅರ್ಥವೇನೆಂದರೆ, ಶ್ರೀ ಗುರು ರಾಘವೇಂದ್ರರು ಇನ್ನೂ ಮಂತ್ರಾಲಯ ಬೃಂದಾವನದಲ್ಲಿ ವಾಸಿಸುತ್ತಿದ್ದಾರೆ, ಪ್ರತಿಯೊಬ್ಬ ಭಕ್ತರ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದಾರೆ ಎಂದು ನಾವು ಇನ್ನೂ ನಂಬುತ್ತೇವೆ. ಅದರಿಂದ ಅವರು ಇಷ್ಟು ವರ್ಷಗಳ ಕಾಲ ಬೃಂದಾವನದಲ್ಲಿ ಉಳಿಯಲು ಸಹಾಯ ಮಾಡುವ ಶಕ್ತಿಯೇ ಸತ್ಯಧರ್ಮ. ಗುರು ರಾಘವೇಂದ್ರ ತೀರ್ಥರು ಸತ್ಯಧರ್ಮದಲ್ಲಿ ಆಸಕ್ತರಾದವರು. ಅಂದರೆ ಅವರು ಸತ್ಯವನ್ನು ಮಾತ್ರ ಮಾತನಾಡುವ ಮತ್ತು ಧರ್ಮ ಮಾರ್ಗದಲ್ಲಿ ಮಾತ್ರ ನಡೆಯುವವರು. ಪುರಾಣಗಳಲ್ಲಿ ಯಾರು ಸತ್ಯದ ಮಾರ್ಗದಲ್ಲಿ ನಡೀತಾರೆ ಅವರ ಸಾವು ಅವರ ಮುಷ್ಟಿಯಲ್ಲಿ ಇರುತ್ತದೆ ಎಂದು ಹೇಳುತ್ತದೆ. ಅದರಿಂದ ಗುರು ರಾಘವೇಂದ್ರರು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ಇದ್ದಾರೆ. ಅವರು ಸಾವನ್ನು ಗೆದ್ದವರು. ಅದರಿಂದ ಇಂದು ಅವರು ಬೃಂದಾವನದಲ್ಲಿ ಇದ್ದು ತಮ್ಮ ಭಕ್ತರ ಮೇಲೆ ಅನುಗ್ರಹ ಮಾಡುತ್ತಾ ಇದ್ದಾರೆ ಎಂದು ಹೇಳಲಾಗಿದೆ. ಇನ್ನು ನಮ್ಮ ಜೀವನದಲ್ಲಿ ನಿಜವಾದ ಧರ್ಮ ಎಂದರೆ ನಿರಂತರ ಭಗವಂತನ ಭಕ್ತಿ ಮಾಡುವುದು. ಗುರು ರಾಘವೇಂದ್ರರು ತಮ್ಮ ಜೀವನದಲ್ಲಿ ಸನ್ಯಾಸ ಧರ್ಮ ನಿಷ್ಠೆಯಿಂದ ಮಾಡಿ ಭಕ್ತಿಯಿಂದ ದೇವರ ಆರಾಧನೆ ಮಾಡಿದವರು ಮತ್ತು ಇನ್ನೂ ಬೃಂದಾವನದಲ್ಲಿ ಇದ್ದು ನಿರಂತರ ಭಗವಂತನ ಭಕ್ತಿ ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ದೊಡ್ಡ ಆರಾಧನೆ ಎಂದರೆ ಭಗವಂತನ ಆರಾಧನೆ, ಭಗವಂತನ ಚಿಂತನೆ. ನಾವು ಧರ್ಮ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಯಾವುದೇ ದೋಷಗಳು ಇರುವುದಿಲ್ಲ. ಇನ್ನು ಈ ಶ್ಲೋಕದಲ್ಲಿ ರಥಾಯ ಚ ಎಂದರೆ ಗುರು ರಾಘವೇಂದ್ರರು ಧರ್ಮದ ರಥವಿದ್ದಂತೆ ಎಂದರ್ಥ. ಭಾಗವತ ಪುರಾಣದ ಪ್ರಕಾರ ಸತ್ಯ ಎಂದರೆ ನಾರಾಯಣನ ಇನ್ನೊಂದು ಹೆಸರು. ನಾರಾಯಣನನ್ನು ಸತ್ಯಂ ಪರಂ ಧೀಮಹಿ ಅಂತಾರೆ. ನಾರಾಯಣ ಸತ್ಯದ ಪ್ರತೀಕ. ಇಂತಹ ಸತ್ಯನಾಮಕನಾದ ನಾರಾಯಣನನ್ನು ನಂಬಿದ ಆರಾಧಿಸಿದವರು ಗುರು ರಾಘವೇಂದ್ರರು. ನಾರಾಯಣನನ್ನು ನಂಬಿ ಅವರ ಆರಾಧನೆ ಮಾಡಿದರಿಂದ ಈ ಭೌತಿಕ ಜೀವನದಲ್ಲಿ ಏನೆಲ್ಲ ಗಳಿಸಬಹುದೆಂದು ಜಗತ್ತಿಗೆ ತೋರಿಸಿಕೊಟ್ಟವರೇ ಗುರು ರಾಘವೇಂದ್ರರು. ನಾರಾಯಣನನ್ನೇ ಸರ್ವೋತ್ತಮ ಎಂದು ನಂಬಿ ಆರಾಧಿಸಿ ಸಿದ್ಧಿಯನ್ನು ಪಡೆದವರು ಗುರು ರಾಘವೇಂದ್ರರು. ಎರಡನೆಯದು ಧರ್ಮ. ಅದು ಮುಖ್ಯ ಪ್ರಾಣದೇವರು. ಏಕೆಂದರೆ ಉಪನಿಷತ್ತುಗಳು ಮುಖ್ಯ ಪ್ರಾಣನನ್ನು ಧರ್ಮ ಎಂದು ಕರೆಯುತ್ತದೆ. ಏಕೆಂದರೆ ಅವನು ಪ್ರಾಣಧಾರಣೆ ಮಾಡುತ್ತಾನೆ. ಇಂದು ನಾವು ಬದುಕಿದರೆ ಅದಕ್ಕೆ ಮುಖ್ಯ ಪ್ರಾಣನೇ ಕಾರಣ. ಅದರಿಂದ ಗುರು ರಾಘವೇಂದ್ರರು ಆ ಧರ್ಮದ ಪ್ರತೀಕ ಮುಖ್ಯ ಪ್ರಾಣ ದೇವರನ್ನು ಸದಾ ಪೂಜಿಸುತ್ತಾರೆ. ಈ ರೀತಿ ಹರಿ ವಾಯು ಅನುಗ್ರಹದಿಂದ ಎಲ್ಲ ಭಕ್ತಿ ಜ್ಞಾನದ ಸಂಪತ್ತನ್ನು ಪಡೆದವರೇ ಶ್ರೀ ಗುರು ರಾಘವೇಂದ್ರರು. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿಯವರೆಗೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಬೃಂದಾವನದ ಎದುರು ಮುಖ್ಯ ಪ್ರಾಣದೇವರಾದ ಹನುಮಂತನ ಮೂರ್ತಿಯನ್ನು ಕಾಣಬಹುದು. ಹಾಗೆ ಇದುವರೆಗೂ ಗುರು ರಾಘವೇಂದ್ರರು ಶ್ರೀರಾಮನನ್ನು ಮುಖ್ಯ ಪ್ರಾಣನ ಉಪಾಸನೆಯಲ್ಲಿ ಲೀನವಾಗಿರುವವರು ಗುರು ರಾಘವೇಂದ್ರರು. ಈ ಪದದ ಇನ್ನೊಂದು ಅರ್ಥವೆಂದರೆ ಯಾವುದೇ ಆಸೆಗಳಿಲ್ಲದೆ ಪ್ರಾರ್ಥಿಸುವುದು ಸತ್ಯಧರ್ಮ ಎಂದು ಕರೆಯುತ್ತಾರೆ. ಪ್ರಹ್ಲಾದ ಮಹಾರಾಜರು ಯಾವುದೇ ಅಪೇಕ್ಷೆಯಿಲ್ಲದೆ ನಾರಾಯಣನನ್ನು ನಿರಂತರವಾಗಿ ಪ್ರಾರ್ಥಿಸಿದರು. ಈ ಶ್ಲೋಕದ 4ನೇ ಪದ ಭಜತಾಂ ಕಲ್ಪವೃಕ್ಷಾಯ ಮತ್ತು ನಮತಾಂ ಕಾಮಧೇನುವೆ. ಈ ಪದದ ಅರ್ಥ ಗುರು ರಾಘವೇಂದ್ರರು ತಮ್ಮ ಭಜನೆ ಮಾಡುವವರಿಗೆ ಅವರು ಕಲ್ಪವೃಕ್ಷದಂತೆ ಮತ್ತು ಅವರನ್ನು ನಮಿಸುವವರಿಗೆ ಕಾಮಧೇನುವಿದ್ದಂತೆ ಎಂದು ಹೇಳುತ್ತಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಬರುವ ಭಕ್ತರು 2 ವಿಧದವರು. ಅವರ ಸಮಸ್ಯೆಗಳನ್ನು ಪರಿಹರಿಸಲು ಅವರ ಸಹಾಯವನ್ನು ಬೇಡುವವರು. ಭಕ್ತರು ಗುರುರಾಯರು ಬಳಿ ಸಂಪತ್ತು, ಮಕ್ಕಳು, ಆರೋಗ್ಯವನ್ನು ಕೇಳುವವರು. ಹೀಗೆ ಭಕ್ತರು ಅವರ ಮುಂದೆ ಅನೇಕ ಆಸೆಗಳೊಂದಿಗೆ ಬಯಕೆಗಳೊಂದಿಗೆ ಬರುತ್ತಾರೆ. ಅವರಿಗೆ ಗುರು ರಾಘವೇಂದ್ರರು ತಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಕಲ್ಪವೃಕ್ಷದಂತೆ. ಮತ್ತು 2ನೇ ವಿಧದ ಭಕ್ತರು ಗುರು ರಾಘವೇಂದ್ರರ ಮಹಿಮೆಯನ್ನು ತಿಳಿದು ಅವರ ಬೃಂದಾವನಕ್ಕೆ ನಮಸ್ಕಾರ ಮಾಡಲು ಅವರ ಮುಂದೆ ಬಂದು ಗೌರವದಿಂದ ತಲೆಬಾಗುತ್ತಾರೆ.
ಗುರು ರಾಘವೇಂದ್ರರನ್ನು ಆರಾಧಿಸುವವರಿಗೆ, ಅವರ ಮಹಿಮೆ, ಅವರ ಚರಿತ್ರೆ, ಅವರ ಶಕ್ತಿ ತಿಳಿದವರಿಗೆ ಗುರು ರಾಘವೇಂದ್ರರು ಕಾಮಧೇನುವಿನಂತೆ. ಕಾಮಧೇನುವು ಅವರಿಗೆ ಭಗವತ್ ಕಾರ್ಯಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಡುತ್ತದೆ. ಕಾಮಧೇನುವಿನ ಸಹಾಯದಿಂದ ಋಷಿಮುನಿಗಳು ಯಾಗಗಳನ್ನು ಮಾಡಿ ನಾರಾಯಣನ ಅನುಗ್ರಹ ದರ್ಶನ ಪಡೆದರು. ಅದರಿಂದ ಗುರು ರಾಘವೇಂದ್ರರು ಯಾರಿಗೆ ಭಗವಂತನ ಜ್ಞಾನ, ದೇವರನ್ನು ಕಾಣುವ ಉಪಾಯ, ಪುಣ್ಯ ಗ್ರಂಥಗಳನ್ನು ಓದುವ ಭಾಗ್ಯವನ್ನು ಬಯಸುತ್ತಾರೋ ಅವರಿಗೆ ಗುರು ರಾಘವೇಂದ್ರರು ಕಾಮಧೇನುವಂತಿರುತ್ತಾರೆ. ಇಂತಹ ಗುರು ರಾಘವೇಂದ್ರರು ನಮಗೆ ಶಾಸ್ತ್ರಜ್ಞಾನ, ದೇವರ ತಿಳುವಳಿಕೆ, ನಾರಾಯಣನ ದರ್ಶನ ಕೊಡುವವರು ಶ್ರೀ ಗುರು ರಾಘವೇಂದ್ರರು. ಇದಿಷ್ಟು ಗುರುರಾಯರ ಈ ಶ್ಲೋಕದ ಅರ್ಥ. ಹೀಗೆ ಪ್ರತಿ ಸಲ ರಾಯರ ಈ ಶ್ಲೋಕ ಪಠಿಸುವಾಗ ಅದರ ಅರ್ಥ ಚಿಂತನೆ ಮಾಡಿ ಮತ್ತು ರಾಯರ ಅನುಗ್ರಹ ಪಡೆಯಿರಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.